ನಿಂತ್ಕೊಂಡು ಎಲ್ಲರಿಗೂ ನಮಸ್ಕಾರ. ಎಲ್ಲ ಹಿರಿಯರಿಗೂ, ಎಲ್ಲ ಜನತಾದಳ ಪಕ್ಷದ ಸದಸ್ಯಗಳಿಗೆ, ಆಮೇಲೆ ಸ್ಪೆಷಲ್ ಆಗಿ ನಾರಾಯಣ ಸ್ವಾಮಿ ಅಂಕಲ್ ಮತ್ತು ಜ್ಯೋತಿ ರೆಡ್ಡಿ ಆಂಟಿಗೆ ನನ್ನ ನಮಸ್ಕಾರಗಳು. ನನಗೆ ಗೊತ್ತು ಎಲ್ಲರೂ ಅದೇ ಯೋಚನೆ ಮಾಡ್ತಾರೆ, ಅಂದರೆ ಹೇಗೆ ಪೂಜಾ ಗಾಂಧಿ ಇವತ್ತು ಇಲ್ಲಿ ಒಂದು ಪಕ್ಷನ ಸೇರಿಸ್ಕೊಂಡಿದ್ದಾರೆ ಅಂದರೆ, ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾನ್ಯ ಶ್ರೀ ದೇವೇಗೌಡ ಅವರಿಗೆ, ಆಮೇಲೆ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ. ನಾನು ಜನತಾದಳ ಪಕ್ಷ ನನ್ನ ಮೈಂಡಲ್ಲಿ ಬರಬೇಕಾದ್ರೆ 1996 ಆವಾಗ ಮಾನ್ಯ ಶ್ರೀ ದೇವೇಗೌಡ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಹೇಗೆ ಒಂದು ಫಾರ್ಮರ್ ಅವ್ರ ಮಗ ಇಷ್ಟೊಂದು ಲೈಫಲ್ಲಿ ಸಾಧನೆ ಮಾಡಿಸ್ಕೊಂಡು ಒಂದು ಗುರಿ ಇಟ್ಕೊಂಡು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆದರು ಅಂದರೆ ಒಂದು ಶಿಕ್ಷೆ ನಮ್ಮೆಲ್ಲರಿಗೂ. ನಾವು ಕೂಡ ಜೀವನದಲ್ಲಿ ಏನಾದರೂ ಮಾಡ್ಬೋದು, ಏನಾದರೂ ಸಾಧನೆ, ನಾವು ಹಗಲು ರಾತ್ರಿ ಕಷ್ಟಪಟ್ಟು ಏನಾದರೂ ಅಚೀವ್ ಮಾಡಬೇಕು, ನಾವು ಮಾಡ್ಬೋದು ಜೀವನದಲ್ಲಿ. ಅದಾದಮೇಲೆ ನಾನು ಇನ್ನೊಂದು ಅವ್ರ ಬಗ್ಗೆ ತುಂಬಾ ಒಂದು ಒಳ್ಳೆ ಇನ್ಸಿಡೆಂಟ್ನ ತಿಳ್ಕೊಂಡಿದ್ದೆ. ಅವರು ಹಿಂದಿ ಕಲಿಯೋದಕ್ಕೆ ಅವರು ಒಂದು ಟೀಚರ್ನ ಅಪಾಯಿಂಟ್ ಮಾಡಿದ್ರು. ಅಂದರೆ ಆ ವಯಸ್ಸಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಇಷ್ಟೊಂದು ಕೆಲಸಗಳು ಇರುತ್ತೆ, ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ, ಏನೇನು ಅವ್ರಿಗೆ ಫುಲ್ ಡೇ ಐ ಥಿಂಕ್ ಅವ್ರಿಗೆ ಟೈಮೇ ಇರ್ತಾ ಇರಲಿಲ್ಲ. ಬಟ್ ಅದರಲ್ಲಿ ಕೂಡ ಅವರು ಹಿಂದಿ ಕಲಿಯೋಕ್ಕೆ ಟೀಚರ್ನ ಅಪಾಯಿಂಟ್ ಮಾಡಿದ್ರು. ಅಂದರೆ ಇನ್ನೊಂದು ಶಿಕ್ಷೆ ಏನಂದರೆ, ನಾವು ಯಾವುದು ವಯಸ್ಸಲ್ಲಿ ನಮಗೆ ಏನಾದರೂ ಇಡೀ ಜೀವನ ನಾವು ಕಲಿತಾನೆ ಇರ್ತೀವಿ. ಸೊ ಅಂದರೆ ನಾನು ಬ್ಯಾಂಗ್ಳೂರ್ದಲ್ಲಿ ಬಂದ ಮೇಲೆ ನಾನು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಒಂದು ಗುರಿ ಇತ್ತು, ಏನಂದರೆ ನಾನು ಕನ್ನಡ ಕಲಿಬೇಕು. ಸೊ ಐ ಥಿಂಕ್ ಮಾನ್ಯ ಶ್ರೀ ದೇವೇಗೌಡ ಅವರು ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಒಂದು ರೋಲ್ ಮಾಡೆಲ್ ಆಗಿದ್ದಾರೆ ಇವತ್ತು ಕೂಡ. ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ. ನಾನು ಒಂದು ಊರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಊರಲ್ಲಿ ತುಂಬ ಹುಡುಗಿರ ಹತ್ರ ಒಂದೇ ಥರ ಸೈಕಲ್ ಇತ್ತು, ಒಂದೇ ಥರ ಸೈಕಲು. ಆ ಸೈಕಲ್ ಅವ್ರು ಎಲ್ಲರಿಗೂ ನಾನು ಕೇಳಿದೆ, ಹೇಗೆ ನಿಮ್ಮ ಎಲ್ಲ ಹತ್ರ ಒಂದೇ ಥರ ಸೈಕಲ್ ಇರೋದು ಅಂತ. ಅದು ಕುಮಾರಣ್ಣ CM ಆದಾಗ ಅವ್ರು ಎಲ್ಲರಿಗೂ ಸ್ಯಾಂಕ್ಷನ್ ಮಾಡ್ಕೊಂಡು ಕೊಟ್ಟರು. ಅಂದರೆ ಹುಡುಗಿರ ಮೇಲೆ, ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಹೆಂಗಿದೆ ಅಂದರೆ, ಎಸ್ಪೆಷಲಿ ಹಳ್ಳಿ ಕಡೆ, ತಾಲೂಕಾದಲ್ಲಿ ಎಲ್ಲ ಕಡೆ ಹುಡುಗಿಗೆ ಎಜುಕೇಟ್ ಮಾಡಬೇಕಾದ್ರೆ ಅವ್ರಿಗೆ 7th 8ನೇ ಕ್ಲಾಸ್ ಅಷ್ಟೇ ಓದಿಸ್ತಾರೆ, ಅದಾದಮೇಲೆ ಓದಿಸಲ್ಲ, ಮದುವೆ ಮಾಡಿಬಿಡ್ತಾರೆ. ಹೇಗೆ ಅವ್ರ ಜೀವನ ಮುಂದೆ ಮದುವೆ ಆದಮೇಲೆ ಅವ್ರ ಜೀವನದಲ್ಲಿ ಏನೋ ಕಷ್ಟ ಬಂದರೆ ಅವರು ಕೆಲಸ ಮಾಡೋಕ್ಕಾಗಲ್ಲ. ಸೊ ಒಂದು ಐ ಥಿಂಕ್ ಒಂದು ಹುಡುಗಿಗೆ ಇನ್ನೂ ಎಜುಕೇಷನಲ್ಲಿ ಸಹಾಯ ಪಡಲಿ ಅಂತ ಇಲ್ಲೆಲ್ಲ ಸೈಕಲ್ ಚಲೋ ಕೊಟ್ಟು ಅಂತ. ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಬಿಗ್ ಆನರ್ ಫಾರ್, ಐ ಥಿಂಕ್ ಯಾರು ಈ ಥರದ್ದು ಸ್ಯಾಂಕ್ಷನ್ ಇಲ್ಲಿವರೆಗೂ ಮಾಡಿಲ್ಲ, ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಆಯಿತು ಅಂದರೆ. ಸೊ ಈ ಪಕ್ಷ ಸೇರಬೇಕಾದ್ರೆ ನನಗೆ ಏನಿತ್ತು ಅಂದರೆ, ಇಷ್ಟೊಂದು ದೇ ಆರ್ ವೆರಿ ಕ್ಲೋಸ್ ಟು ಕಾಮನ್ ಪೀಪಲ್. ಏನಂದರೆ ಹಳ್ಳಿಯಲ್ಲಿ ಅಂದರೆ ಕುಮಾರಣ್ಣ ಬಗ್ಗೆ, ಮಾನ್ಯ ಶ್ರೀ ದೇವೇಗೌಡ ಅವ್ರ ಬಗ್ಗೆ, ಈ ಪಾರ್ಟಿ ಬಗ್ಗೆ ಅಂದರೆ ಎಷ್ಟೋ ದೊಡ್ಡ ಮನಸ್ಸಿದೆ, ಎಷ್ಟೋ ಜನ ಅವ್ರಿಗೆ ಪ್ರೀತಿಸ್ತಾರೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇವತ್ತು ನಾನು ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಕೂಡ ಈ ಪಕ್ಷದಲ್ಲಿ ಸೇರಿಕೊಂಡಿದ್ದಾರೆ. ನಾನು ಒಂದು 2-3 ವರ್ಷದಿಂದ ತುಂಬ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ನಾನು HIV ಪೀಡಿತ ಜನರಿಗೆ ಮತ್ತು ವೃತ್ತಿಯಲ್ಲಿ ಇರೋ ಹೆಂಗಸರಿಗೆ ಎಜುಕೇಷನ್ ಮೇಲೆ ತುಂಬ ಕೆಲಸ ಮಾಡ್ತಾಯಿದ್ದೆ. ನಾನು ಒಬ್ಬರೇ ಇದ್ದಾಗ ಬರೀ 100 ಜನಗೆ 500 ಮೆಂಬರ್ಸ್ಗೆ ನಾನು ಕೆಲಸ ಮಾಡ್ಬೋದು. ಬಟ್ ಒಂದು ಪಕ್ಷಕ್ಕೆ ಸೇರ್ಕೊಂಡ್ಮೇಲೆ ನಾವು ಒಂದು 10,000 20,000 ಜನ ಅವ್ರ ಲೈಫಲ್ಲಿ ನಾವು ಡಿಫ್ರೆನ್ಸ್ ತಗೊಬರಬೇಕು ಅಂತ ಇದು ನನ್ನ ಗುರಿ ಇತ್ತು. ಇದು ನಾನು ನನ್ನ ಸೋಷಿಯಲ್ ಆ್ಯಕ್ಟಿವಿಟೀಸ್ನ ಇನ್ನೂ ದೊಡ್ಡ ಲೆವೆಲಲ್ಲಿ ಮಾಡ್ತೀನಿ ಅಂದರೆ ನಾನು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಆಮೇಲೆ ನಾನು ಈ ಪಕ್ಷದ ಎಲ್ಲ ಸದಸ್ಯಗಳಿಗೆ ಧನ್ಯವಾದಗಳು ಇನ್ನೊಂದು ಸತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನೀವು ಇಷ್ಟೊಂದು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿದ್ರ, ಇಷ್ಟೊಂದು ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರ. ನನ್ನ ಕನ್ನಡದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನೂ ಕಲಿತಾ ಇದ್ದೀನಿ. ಇನ್ನು ಏನಾದರೂ ನಾನು ತಪ್ಪಾಗಿ ಹೇಳಿದೆ ಅಂದರೆ ನಾನು ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಸರಿ ಮಾಡಿಕೊಡ್ತೀನಿ ಅಂತ ಪ್ರಯತ್ನ ಪಡ್ತೀನಿ. ಅಷ್ಟು ನಾನು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ಸ್ಪೆಷಲಿ ಟು ಅಂಕಲ್ and auntie for bringing me here. Thank you so much.